ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವಿವಾಗ ಸದ್ಯಕ್ಕೆ ಊರಿನಲ್ಲಿದ್ದೀವಿ. ನಮ್ಮ ಮಾವನವ್ರಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸೊ ನಮ್ಮ ಅತ್ತೆ ಅವ್ರ ಜೊತೆ ಗಾರ್ಡಿಯನ್ಗೆ ಹೋಗಿದ್ದಾರೆ. ನಾನು ನನ್ನ ಮಗಳು ಇಬ್ಬರೇ ಇವಾಗ ಊರಿನಲ್ಲಿ ಇರೋದು. ಸೊ ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸಿ ಹಾಲೆಲ್ಲ ಕರೆದು ಹಾಕಿ ಬಂದು ಪೂಜೆ ಎಲ್ಲ ಮುಗಿಸಿ ಟಿಫನಿಗೆ ರೆಡಿ ಮಾಡ್ತಿದ್ವಿ. ಟಿಫನ್ ಮುಗಿಸ್ಕೊಂಡು ಹೊಲಕ್ಕೆ ಹೋಗೋ ಪ್ರೋಗ್ರಾಮ್ ಇತ್ತು. ದನ ಕಾಯೋದು ಕೆಲಸ ನಮ್ಮದೇ ಆಗಿದೆ, ಅದಕ್ಕೋಸ್ಕರ ಸೊ ತಿಂಡಿಗೆ ಬೀಟ್ರೋಟು ಮತ್ತು ಆಲೂಗಡ್ಡೆ ಯೂಸ್ ಮಾಡಿಕೊಂಡು ಪಲ್ಯ ಮಾಡಿದ್ದೆ. ಅದಕ್ಕೆ ಕಾಂಬಿನೇಷನ್ಗೆ ಜೋಳದ ರೊಟ್ಟಿ ಮಾಡಿದ್ದೆ. ಸೊ ರೊಟ್ಟಿ ಮಾಡಿ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತಲ್ವ, ಸೊ ಒಂದೇ ಸಲ ಎಲ್ಲ ಲಟ್ಸಿ ಹಾಕ್ಕೊಂಡು ಆಮೇಲೆ ಸುಟ್ಕೊಂಡ್ರೆ ಆಯಿತು ಅಂತ ಲಟ್ಸಿ ಹಾಕ್ಕೊಂಡೆ. ಟಿಫನ್ ಮುಗಿಸ್ಕೊಂಡು ಒಂದೇ ಸಲ ಹೊಲಕ್ಕೆ ಹೊರಟ್ವಿ. ಯಾಕಂದರೆ ಕರೆಂಟ್ ಬಂದರೆ ನೀರು ಬಿಡಬೇಕಿತ್ತು, ಪದೇ ಪದೇ ಓಡಾಡೋಕ್ಕಾಗಲ್ಲ ಮಗಳು ಕರ್ಕೊಂಡು ಅಂತ ಒಂದೇ ಸಲ ಹೊರಟ್ವಿ. ನನ್ನ ಮಗಳು ನೋಡ್ತಿದ್ದೀರಲ್ವ ಹೆಂಗೆ ಆಡ್ತಿದ್ದಾಳೆ. ಇನ್ನು ಕರೆಂಟ್ ಬಂದಿರಲಿಲ್ಲ. ಕೇಳಿದ್ದಕ್ಕೆ 12 ಗಂಟೆಗೆ ಅಂತ ಒಬ್ಬರು ಹೇಳಿದ್ರು, 2 ಗಂಟೆಗೆ ಅಂತ ಒಬ್ಬರು ಹೇಳಿದ್ರು. ಮತ್ತೆ ಮನೆಗೆ ಇನ್ನೇನಕ್ಕೆ ಹೋಗೋಣ ಅಂತ 12 ಗಂಟೆ ತನಕ ವೆಯ್ಟ್ ಮಾಡೋಣ ಅಂತ ಅಲ್ಲೇ ಹಸುನ ಮೇಯಿಸ್ತಿದ್ದೆ. ಸೊ ಇವಳು ಹಸು ಜೊತೆ ಆಟ ಆಡ್ತಿದ್ಲು. ಅವಳಿಗೇನೋ ಒಂಥರ ಖುಷಿ. ಸೊ ನಾನು ನೋಡ್ತಾ ಕೂತಿದ್ದೆ. 12 ಗಂಟೆ ತನಕ ವೆಯ್ಟ್ ಮಾಡಿದ್ವಿ, ಕರೆಂಟ್ ಬರಲಿಲ್ಲ. ಸೊ 2 ಗಂಟೆಗೆ ಬರೋದು. ಪಾಪಕ್ಕೆ ಸ್ನಾನ ಮಾಡಿಸ್ಕೊಂಡು ಬಟ್ಟೆ ವಾಶ್ ಮಾಡಬೇಕಿತ್ತು, ವಾಶ್ ಮಾಡಿ ಬರೋಣ ಅಂತ ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಅವಳಿಗೆ ಸ್ನಾನ ಮಾಡಿಸಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಷ್ಟರಲ್ಲಿ ಟೈಮ್ ಆಯಿತು ಅಂತ ತೋಟದ ಕಡೆಗೆ ಬಂದ್ವಿ. ಬರೋ ಅಷ್ಟರಲ್ಲಿ ಕರೆಂಟ್ ಬಂದಿತ್ತು. ಸೊ ನಾನು ಮೋಟ್ರ್ ಸ್ಟಾರ್ಟ್ ಮಾಡಿದೆ. ಜೋಳಕ್ಕೆ ನೀರು ಬಿಡಬೇಕಿತ್ತು. ರಾಗಿ ಮತ್ತು ಮೆಣಸಿನ ಗಿಡಕ್ಕೂ ಸಹ ಬಿಡಬೇಕು, ಬಟ್ ಬಿಡೋಕ್ಕಾಗ್ತಿಲ್ಲ. ಟೈಮಿಂಗ್ಸು ಕರೆಂಟು ಜಾಸ್ತಿ ಹೊತ್ತು ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ನಾವು ಅತ್ತೆ ಇದ್ದಿದ್ರೆ ನೀರು ಹಾಯಿಸ್ತಿರೋರು. ಸೊ ನಮಗೆ ಟೈಮ್ ಸಿಕ್ಕಿಲ್ಲ. ನಾನು ಅಷ್ಟರಲ್ಲಿ ಹಸು ಮೈ ತೊಳೆಯೋಣವಾ ಅಂತ ಮೈ ತೊಳೆದು ತಿರ್ಗಾ ಅದನ್ನು ಅಲ್ಲೇ ಕಟ್ಟಿ ಅವರೆಕಾಯಿ ಕೀಳೋದಕ್ಕೆ ಅಂತ ನೋಡ್ತಿದ್ದೆ, ಅವರೆಕಾಯಿ ಜಾಸ್ತಿ ಸಿಗುತ್ತಾ ಅಂತ. ಸೊ ಆಯಿತು, ನೀರು ಅದ್ರ ಪಾಡಿಗೆ ಅದು ಆ ಕಡೆ ಆಯ್ತಿತ್ತು. ಜೋಳ ನೋಡೋಣವಾ ಅಂತ ಬಂದೆ ಈ ಕಡೆಗೆ. ನೀರು ಬಿಟ್ಟಿರೋ ಕಡೆ ಜೋಳ ಹುಟ್ಟಿತ್ತು ಚೆನ್ನಾಗಿ, ನೀರು ಇಲ್ದಿರೋ ಕಡೆ ಇನ್ನೂ ಹುಟ್ಟಿರಲಿಲ್ಲ. ಸೊ ಹಂಗೆ ಅದೆಲ್ಲ ಆದಮೇಲೆ ರಾಗಿ ನೋಡೋದಕ್ಕೆ ಅಂತ ಬಂದೆ. ನೋಡೋದ್ರಲ್ವ ರಾಗಿ ಎಲ್ಲ ಫುಲ್ಲು ಬತ್ತೋಗಿದೆ ನೀರು ಬಿಡ್ದೇನೆ. ಇನ್ನು ಹೂವಿನ ಗಿಡಗಳು ಸಹ ಎಲ್ಲ ಬತ್ತೋಗಿದ್ವು. ಎಲ್ಲವಕ್ಕೂ ನೀರು ಕಟ್ಟಬೇಕು. 2 ಗಂಟೆ ಕರೆಂಟ್ ಬಂದರೆ 6 ಗಂಟೆ ತನಕ ಇರುತ್ತೆ. ಸೊ ನಾನು 5 ಗಂಟೆಗೆಲ್ಲ ಮನೆಗೆ ರಿಟರ್ನ್ ಹೋಗ್ತೀನಿ. ಯಾಕಂದರೆ ಮತ್ತೆ ಹಸು ಹಾಲು ಕರೆದು ಹಾಕ್ಬೇಕಲ್ವ, ಅದಕ್ಕೋಸ್ಕರ ಅಂತ 6 ಗಂಟೆ ತನಕ ವೆಯ್ಟ್ ಮಾಡಲ್ಲ. ಸೆಂಟ್ರಲ್ಲಿ ಕರೆಂಟ್ ಬರೋದು ಹೋಗೋದು ಮಾಡ್ತಿರುತ್ತೆ. ನಾನು ಮನೆಗೆ ಹೋದರೆ ಮತ್ತೆ ಬರೋದಿಲ್ಲ, ಹಂಗಾಗಿ ನೀರು ಕಟ್ಟೋಕ್ಕೂ ಸಹ ಆಗ್ತಿಲ್ಲ. ಸೊ ಇವಾಗ ನಾನು ನೀರು ಸ್ಟಾರ್ಟ್ ಮಾಡಿದ್ದೀನಿ, ಅದ್ರ ಪಾಡಿಗೆ ಅದು ಹೋಗ್ತಿದೆ. ನಾನು ಮನೆಗೆ ಹೊರಡ್ತೀನಿ. ಯಾಕಂದರೆ ಹೋಗಿ ಇವಾಗ ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಲು ಕರೆದು ಹಾಲೆಲ್ಲ ಹಾಕಬೇಕಲ್ವ, ಹಂಗಾಗಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟು ನಮಗೆ ತುಂಬಾ ಖುಷಿ ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.